ಎಚ್ ಡಿ ಕುಮಾರಸ್ವಾಮಿ ಅವರು ಪಾಪ ಅವರು ಕೇಂದ್ರದ ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಇದ್ದಾರೆ. ನರೇಂದ್ರ ಮೋದಿಯವರು 2 ಸೀಟ್ ಗೆದ್ದಿರೋದಕ್ಕೂ ಒಂದು ಕ್ಯಾಬಿನೆಟ್ ಮಂತ್ರಿ ಕೊಟ್ಟವ್ರೆ, ಹೆವಿ ಇಂಡಸ್ಟ್ರಿ ಮಿನಿಸ್ಟರ್ ಕೊಟ್ಟಿದ್ದಾರೆ. ಬಹಳ ಜನರಿಗೆ ಉಪಯುಕ್ತವಾಗುವಂಥ, ದೇಶದ ಪ್ರಗತಿಗೆ ಶ್ರಮಿಸುವಂಥ ಒಂದು ಖಾತೆ. ನಾನು ಒಂದು 2-3 ಪ್ರಶ್ನೆ ಕೇಳ್ತೀನಿ ಕುಮಾರಸ್ವಾಮಿ ಅವರು, ದಯಮಾಡಿ. 2 ವರ್ಷ ಆಯಿತು ನೀವು ಮಂತ್ರಿಗಳಾಗಿ. ಯಾವತ್ತಾದರೂ ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಇಂಡಸ್ಟ್ರಿಯಲಿಸ್ಟ್ನ ಕರೆದು, ಹೆವಿ ಇಂಡಸ್ಟ್ರಿಯಲಿಸ್ಟ್ನ ಕರೆದು ಒಂದು ಸಭೆ ಮಾಡಿದರೆ, ಮುಕ್ತವಾದಂಥ ಸಭೆ ಮಾಡಿದರೆ, ಕರ್ನಾಟಕಕ್ಕೆ ಏನು ಬೇಕು, ಕೇಂದ್ರದಿಂದ ಏನು ತರಿಸ್ಕೊಡ್ಬೇಕು, ಏನು ಮಾಡಬೇಕು, ಹಾಲಿ ಇರುವಂಥ ಇಂಡಸ್ಟ್ರಿಗಳಲ್ಲಿ ಏನು ಸಮಸ್ಯೆಗಳಿದ್ದಾವೆ ಅನ್ನುವಂಥದ್ದು ಯಾವತ್ತಾದರೂ ನೋಡಿದ್ದೀರಾ ನೀವು? ಪ್ರೆಸ್ ಮೀಟು ವಾರಕ್ಕೆ 4 ಮಾಡ್ತಾರೆ. 4 ಪ್ರೆಸ್ ಮೀಟೂ ಬಹುತೇಕ 99.9% ಸಿದ್ದರಾಮಯ್ಯನವ್ರನ್ನ ಬೈಯೋಕ್ಕೆ, ಡಿ ಕೆ ಶಿವಕುಮಾರ್ನ ಬೈಯೋಕ್ಕೆ, ಕಾಂಗ್ರೆಸ್ ಪಕ್ಷನ ಬೈಯೋಕ್ಕೆ, ರಾಹುಲ್ ಗಾಂಧಿನ ಬೈಯೋಕ್ಕೆ ಸೀಮಿತವಾಗಿದೆ. ಒಂದು ದಿವಸ ಅವರ ಖಾತೆ ಬಗ್ಗೆ ₹1 ಯೋಜನೆ ಏನಾದರೂ ಕೇಂದ್ರದಿಂದ ತಂದಿರುವಂಥದ್ದಕ್ಕೆ ದಾಖಲೆ ಸಮೇತ ಕೊಡುವಂಥ ವ್ಯವಸ್ಥೆ ಏನಾದರೂ ಮಾಡ್ಕೊಂಡಿದ್ದಾರಾ? ಮೋಸ್ಟ್ಲಿ ಅವರು ಹೇಳ್ಕೊಟ್ಟವರು ಅಂತ ಕಾಣುತ್ತೆ. ಪಾಪ ನಿಖಿಲ್ ಕುಮಾರಸ್ವಾಮಿ ಇನ್ನೋರು, ಅವರು 3 ಬಾರಿ ಚುನಾವಣೆಯಲ್ಲಿ ನಿಂತಿದ್ರು, ಸೋತಿದ್ದರೆ. ನಾವು ನಿಂತಿದ್ದೀವಿ, ಸೋತಿದ್ದೀವಿ, ಅದಿರಲಿ, ಅದನ್ನು ನಾನು ಟೀಕೆ ಮಾಡೋಕ್ಕೆ ಹೋಗಲ್ಲ. ಡಿ ಕೆ ಶಿವಕುಮಾರ್ ಅವ್ರನ್ನ ನಿರಂತರವಾಗಿ ತೊಡೆ ತಟ್ಟುವಂಥದ್ದು, ಏಕವದಲ್ಲಿ ಸಂಭಾವನೆ ಮಾಡುವಂಥದ್ದು, ಮಾತಾಡುವಂಥದ್ದು, ಆ ಗ್ರೇಟರ್ ಬ್ಯಾಂಗ್ಳೂರು ಇಂಟಿಗ್ರೇಟೆಡ್ ಟೌನ್ಶಿಪ್ ಬಿಡದಿನಲ್ಲಿ ಏನು ಮಾಡೋಕ್ಕೆ ಈಗ ನಮ್ಮ ರಾಜ್ಯ ಸರ್ಕಾರ ಇನಿಷಿಯೇಷನ್ ತಗೊಂಡಿದೆ. 7,000 ಎಕರೆ, ಅದು ಒಂದು ಯೂನಿಕ್ ಪ್ರಾಜೆಕ್ಟ್. 2018ರಲ್ಲಿ 2017ನೇ ಇಸ್ವಿನಲ್ಲಿ ಸಿದ್ದರಾಮಯ್ಯ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಹಿಂದೆ ಯಡಿಯೂರಪ್ಪನ ಚೀಫ್ ಮಿನಿಸ್ಟರ್ ಆಗಿದ್ದಾಗ, ಕುಮಾರಸ್ವಾಮಿಯವರೇ ಚೀಫ್ ಮಿನಿಸ್ಟರ್ ಆಗಿದ್ದಾಗ 2006ನೇ ಇಸ್ವಿನಲ್ಲಿ ಇದು ಅಪ್ರೂವ್ ಮಾಡೋದಂಥ ಪ್ರಾಜೆಕ್ಟ್, ನೋಟಿಫೈ ಮಾಡೋದಂಥ ಪ್ರಾಜೆಕ್ಟ್. ನಾವು ಮಾಡಿದ್ದಲ್ಲ. 7,000 ಎಕರೆನ ನೋಟಿಫೈ ಮಾಡಿದ್ದು ಯಾರು? ಕುಮಾರಸ್ವಾಮಿಯವರು ಮುಖ್ಯಮಂತ್ರಿಗಳಾಗಿದ್ದಾಗ. ಟೌನ್ಶಿಪ್ ಬಿಡದಿ ಟೌನ್ಶಿಪ್ ಮಾಡ್ತೀವಿ ಅಂತ. ಇದೇ BJPಯವರು, ಅಶೋಕ್, ಸುರೇಶ್ ಕುಮಾರ್, ನಮ್ಮ ಮನೋಹರ್ ಹತ್ರ ಎಲ್ಲ ವಿಡಿಯೋ ಕ್ಲಿಪ್ಪಿಂಗ್ ಇದೆ. ಅವರು ಅವತ್ತು ಅಸೆಂಬ್ಲಿನಲ್ಲಿ ದೊಡ್ಡ ಮಟ್ಟದ ಪ್ರಶಂಸೆ ಕುಮಾರಣ್ಣವ್ರಿಗೆ. ಬೆಂಗಳೂರು ಭಯಂಕರವಾಗಿ ಬೆಳೀತಾ ಇದೆ, ಇಲ್ಲಿ ಉಸಿರಾಡೋಕ್ಕೆ ಜಾಗ ಇಲ್ಲ, ಡಿಸೆಂಟ್ರಲೈಸ್ ಮಾಡಿ, ಇಲ್ಲಿಂದ ತಗೊಂಡೋಗಿ ಸುತ್ತಲೂ ಉಪನಗರಗಳನ್ನ ಕ್ರಿಯೇಟ್ ಮಾಡಿ, ಜನಗಳು ಅಲ್ಲೇ ಎಲ್ಲ ಸೌಲಭ್ಯ ಸಿಗಬೇಕು, ಅಲ್ಲೇ ಬರಬೇಕು, ಬೆಂಗಳೂರು ಒಳಗಡೆ ಬರ್ದೇ ಇರೋ ಥರ ನೋಡ್ಕೊಬೇಕು ಅಂತ ಪ್ರಶಂಸೆ ಮಾಡಿದ್ದನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಆ ಬಿಡದಿ ಟೌನ್ಶಿಪ್ಪನ್ನು ಈಸ್ ಜಸ್ಟ್ ಟೇಕಿಂಗ್ ಫಾರ್ವರ್ಡ್. 40-60 ರೇಷಿಯೋ, 1 ಎಕರೆಗೆ 2 ಕೋಟಿ, 2 ಕೋಟಿ ಕೊಡೋದಲ್ಲಿ 40-60 ರೇಷಿಯೋದಲ್ಲಿ 40% ಸೈಟ್ಸ್ನ ರೈತರಿಗೆ ಕೊಡುವಂಥದ್ದು. 80-85% ಅಂದರೆ ರೈತರು ಯಾರೂ ಒಪ್ಪಿಗೆ ಇಲ್ಲ ಅಂತ ಹೇಳಿಲ್ಲ, ಎಲ್ಲರೂ ಒಪ್ಪಿಗೆ ಸೂಚಿಸಿದ್ದಾರೆ, ನೋಟಿಫೈ ಆಗಿದೆ, ಕೆಲವರು ಎಲ್ಲ ಸೈನು ಮಾಡಿದ್ದಾರೆ. ಯಾವ ರೈತರು ಅಬ್ಜೆಕ್ಟ್ ಮಾಡ್ತಾ ಇಲ್ಲ ಟೌನ್ಶಿಪ್ಗೆ. ಇದ್ದಕ್ಕಿದ್ದಂಗೆ ಈಗ ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿ, ನಿಖಿಲ್ ಕುಮಾರಸ್ವಾಮಿ ಆದಿಯಾಗಿ ಆ ಟೌನ್ಶಿಪ್ಗೆ ಅಬ್ಜೆಕ್ಟ್ ಮಾಡ್ತಾ ಇರುವಂಥದ್ದು ಕಾರಣ ಏನು, ಉದ್ದೇಶ ಏನು ಅಂತ ದಯಮಾಡಿ ಅವ್ರು ಹೇಳಬೇಕು. ನೀವೇ ಮಾಡಿದ್ರೆ ಅದು ಒಳ್ಳೆ ಪ್ರಾಜೆಕ್ಟ್, ನಾವು ಮುಂದುವರಿಸಿದ್ರೆ ಕೆಟ್ಟ ಪ್ರಾಜೆಕ್ಟ್. ದಿನ ಬೆಳಗ್ಗೆ ಎದ್ದು ಮಾಧ್ಯಮದ ಬುದ್ಧಿ ಬಂದು ಬಾಯಿಗೆ ಬಂದಂಗೆಲ್ಲ ಮುಖ್ಯಮಂತ್ರಿಗಳನ್ನು ಮತ್ತು ಡಿ ಕೆ ಶಿವಕುಮಾರನ್ನು ಬೈದರೆ ನೀವು ದೊಡ್ಡ ಲೀಡರ್ ಆಗ್ತೀವಿ, ಆ ಒಕ್ಕಲಿಗ ಸಮುದಾಯಕ್ಕೆ ಅಧಿಪತಿಗಳು ನಮ್ಮನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನುವಂಥ ರೀತಿಯಲ್ಲಿ ವರ್ತಿಸುವಂಥ ಕೆಲಸ ಇದೆಯಲ್ಲ, ಇದು ದೇಶದಲ್ಲಿ ಒಂದು ದೊಡ್ಡ ದುರಂತದ ಸಂಗತಿ.